KPMC ರೋಡಲ್ಲಿ ರೋಡನ್ನು ಕುಲ್ಗೆಟ್ಟು ಇದೆ ಸರ್. ಇಲ್ಲಿ ವಾರಕ್ಕೊಂದು 2-3 ಸ್ಪಾಟ್ ಆಗ್ತಾಯಿದೆ. ಇಲ್ಲಿ ಪೈಪ್ ಲೈನ್ ಮಾಡಿದ್ದಾರೆ. 1 ವರ್ಷ ಆಗಿದೆ. ಒಂದು ರೋಡನ್ನು ಒಂದು ಗಾಡಿಗಳು ನೆಟ್ಟಿಗೂ ಆಗ್ತಾಯಿಲ್ಲ. ಯಾವಾಗಲೂ ಟ್ರಾಫಿಕ್ ಜಾಮ್ ಆಗುತ್ತೆ. ಈ ಗುಂಡಿಗಳಿಂದ ಭಾಳ ಜನ ಇಲ್ಲೇ ಸ್ಪಾಟ್, ವಾರಕ್ಕೊಂದಂತೂ ಸ್ಪಾಟ್ ಆಗ್ತಾಯಿದೆ. ನೋಡಿ ಎಂಥ ಕೆಲಸ ಇದೆ. ಬೆಳಗ್ಗೆ ಅವರು ಆ ಕಡೆಯಿಂದ 2 ವೀಲರ್ ಜೋರಾಗಿ ಬಂದರು. ಆ ಕಡೆಯಿಂದ ಒಂದು ಗಾಡಿ ಬಂತಲ್ಲ ಕ್ಯಾಂಟ್ರು, ಆ 2 ವೀಲರ್ ಜೋರಾಗಿ ಬ್ರೇಕ್ ಹೊಡೆದಾಗ, ಗುಂಡಿ ತಪ್ಸಕ್ಕೆ ಹೋದಾಗ ಬ್ರೇಕ್ ಹೊಡೆದಾಗ ಆ ಹುಡುಗ ಲೆಫ್ಟ್ ಸೈಡ್ಗೆ ನೆಗೆದಿದ್ದಾರೆ. ಆ ಹುಡುಗಿ ರೈಟ್ ಸೈಡ್ಗೆ ಬಿದ್ದಾಗ ಕ್ಯಾಂಟ್ರ್ ಗಾಡಿ ಬ್ಯಾಕ್ ವೀಲ್ಗೆ ಸಿಕ್ಕೈತೆ. ಹುಡುಗಂದು ಗಾಡಿಯಂದು ತಪ್ಪಿಲ್ಲ, ಬಟ್ ಗಾಡಿ ಅವಾಯ್ಡ್ ಮಾಡೋಕ್ಕೆ ಹೋದಾಗ ರೋಡಿನ ಪ್ರಾಬ್ಲಮಿಂದ ಗಾಡಿ ಅವಾಯ್ಡ್ ಸಿಕ್ಕಿಲ್ಲ. ಅವಾಯ್ಡ್ ಸಿಕ್ಕದಿದ್ದಾಗ ಆ ಹುಡುಗ ಏನು ಮಾಡ್ತಾರೆ, ಲೆಫ್ಟ್ ಸೈಡ್ ಜಂಪ್ ಆದಾಗ ಆ ಹುಡುಗಿ ಪಾಪ ಒಂದು 16-17 ವರ್ಷದ ಹುಡುಗಿ ಲೆಫ್ಟ್ ಸೈಡ್ಗೆ ಬಿದ್ದಾಗ ಕ್ಯಾಂಟ್ರ್ ಗಾಡಿ ಬ್ಯಾಕ್ ವೀಲ್ಗೆ ಹತ್ಕೊಂಡು ಫ್ರಂಟ್ ಮೇಲೆ ಪಾಸ್ ಆಗೇ ಬಿಡ್ತು. ಸ್ಪಾಟ್ ಆಯಿತು. ಮೆದುಳೆಲ್ಲ ಹೊರಗಡೆ ಬಂದಿದೆ. ತಮ್ಮ ಹೆಸರು ಧನಂಜಯ ಅಂತೇಳಿ, ಇಲ್ಲೇ ಮಾಕ್ಲಿ ಹೋಟ್ಲಿದೆ. KPMC ರೋಡಲ್ಲಿ ರೋಡನ್ನು ಕುಲ್ಗೆಟ್ಟು ಇದೆ ಸರ್. ಇಲ್ಲಿ ವಾರಕ್ಕೊಂದು 2-3 ಸ್ಪಾಟ್ ಆಗ್ತಾಯಿದೆ. ಇಲ್ಲಿ ಪೈಪ್ ಲೈನ್ ಮಾಡಿದ್ದಾರೆ. 1 ವರ್ಷ ಆಗಿದೆ. ಒಂದು ರೋಡನ್ನು ಒಂದು ಗಾಡಿಗಳು ನೆಟ್ಟಿಗೂ ಆಗ್ತಾಯಿಲ್ಲ. ಯಾವಾಗಲೂ ಟ್ರಾಫಿಕ್ ಜಾಮ್ ಆಗುತ್ತೆ. ಈ ಗುಂಡಿಗಳಿಂದ ಭಾಳ ಜನ ಇಲ್ಲೇ ಸ್ಪಾಟ್, ವಾರಕ್ಕೊಂದಂತೂ ಸ್ಪಾಟ್ ಆಗ್ತಾಯಿದೆ. ನೋಡಿ ಎಂಥ ಕೆಲಸ ಇದೆ. ಬೆಳಗ್ಗೆ ಅವರು ಆ ಕಡೆಯಿಂದ 2 ವೀಲರ್ ಜೋರಾಗಿ ಬಂದರು. ಆ ಕಡೆಯಿಂದ ಒಂದು ಗಾಡಿ ಬಂತಲ್ಲ ಕ್ಯಾಂಟ್ರು, ಆ 2 ವೀಲರ್ ಜೋರಾಗಿ ಬ್ರೇಕ್ ಹೊಡೆದಾಗ, ಗುಂಡಿ ತಪ್ಸಕ್ಕೆ ಹೋದಾಗ ಬ್ರೇಕ್ ಹೊಡೆದಾಗ ಆ ಹುಡುಗ ಲೆಫ್ಟ್ ಸೈಡ್ಗೆ ನೆಗೆದಿದ್ದಾರೆ. ಆ ಹುಡುಗಿ ರೈಟ್ ಸೈಡ್ಗೆ ಬಿದ್ದಾಗ ಕ್ಯಾಂಟ್ರ್ ಗಾಡಿ ಬ್ಯಾಕ್ ವೀಲ್ಗೆ ಸಿಕ್ಕೈತೆ. ಹುಡುಗಂದು ಗಾಡಿಯಂದು ತಪ್ಪಿಲ್ಲ, ಬಟ್ ಗಾಡಿ ಅವಾಯ್ಡ್ ಮಾಡೋಕ್ಕೆ ಹೋದಾಗ ರೋಡಿನ ಪ್ರಾಬ್ಲಮಿಂದ ಗಾಡಿ ಅವಾಯ್ಡ್ ಸಿಕ್ಕಿಲ್ಲ. ಅವಾಯ್ಡ್ ಸಿಕ್ಕದಿದ್ದಾಗ ಆ ಹುಡುಗ ಏನು ಮಾಡ್ತಾರೆ, ಲೆಫ್ಟ್ ಸೈಡ್ ಜಂಪ್ ಆದಾಗ ಆ ಹುಡುಗಿ ಪಾಪ ಒಂದು 16-17 ವರ್ಷದ ಹುಡುಗಿ ಲೆಫ್ಟ್ ಸೈಡ್ಗೆ ಬಿದ್ದಾಗ ಕ್ಯಾಂಟ್ರ್ ಗಾಡಿ ಬ್ಯಾಕ್ ವೀಲ್ಗೆ ಹತ್ಕೊಂಡು ಫ್ರಂಟ್ ಮೇಲೆ ಪಾಸ್ ಆಗೇ ಬಿಡ್ತು. ಸ್ಪಾಟ್ ಆಯಿತು. ಮೆದುಳೆಲ್ಲ ಹೊರಗಡೆ ಬಂದಿದೆ. ತಮ್ಮ ಹೆಸರು ಧನಂಜಯ ಅಂತೇಳಿ, ಇಲ್ಲೇ ಮಾಕ್ಲಿ ಹೋಟ್ಲಿದೆ.